ಆತ್ಮ ನಮಸ್ತೆ. ನಮ್ಮ ರೊಟೀನ್ ನಮ್ಮ ಸಂಪೂರ್ಣ ಜೀವನವನ್ನು ನಿರ್ಧರಿಸುತ್ತೆ. ರೊಟೀನ್ ಅಂದರೆ ಪ್ರತಿನಿತ್ಯದ ಅಭ್ಯಾಸಗಳು, ಯಾವುದೋ ಒಂದು ದಿನದ ಒಂದು ಆಕ್ಟಿವಿಟಿ ಅಲ್ಲ. ಫಸ್ಟ್ ಹ್ಯಾಬಿಟ್, ನಮ್ಮ ದಿನ ಶುರುವಾಗೋದು ಬೆಳಿಗ್ಗೆ ನಾವು ಎಚ್ಚರಗೊಂಡಾಗ. ಯಾವ ಸಮಯಕ್ಕೆ ಎಚ್ಚರ ಆಯಿತು? ಸೂರ್ಯೋದಯಕ್ಕೆ ಮೊದಲು ಅಥವಾ ನಂತರ? ವೆರಿ ಇಂಪಾರ್ಟೆಂಟ್ ಥಿಂಗ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಈಸ್ ಸಾತ್ವಿಕ ಮತ್ತು ತಾಮಸಿಕ ಸಮಯದಲ್ಲಿ ಏಳುವುದು. 4:30 to 5:30ವರೆಗೆ ಸಾತ್ವಿಕ ಸಮಯ ಇರುತ್ತೆ. ಈ ಸಮಯದಲ್ಲಿ ಹೇಳೋದ್ರಿಂದ ಡೇ ಫುಲ್ ಆಕ್ಟಿವ್ ಆಗಿರಲಿಕ್ಕೆ ಹೆಲ್ಪ್ ಆಗುತ್ತೆ. ಹೆಲ್ತ್ ಬ್ಯಾಲೆನ್ಸ್ ಆಗಿರುತ್ತೆ. ಡಯಾಬಿಟೀಸಿಂದ ಒಂದು ಸ್ಟೆಪ್ ದೂರ ಇರಬಹುದು. ಸನ್ರೈಸ್ ನಂತರ ಎದ್ದೇಳೋದ್ರಿಂದ ತಾಮಸಿಕ ಸಮಯ ಇರೋದ್ರಿಂದ ತಾಮಸಿಕ ಗುಣಗಳೇ ಮೈಗೂಡ್ತವೆ. ಅವು ಹೇಗೆ ಅಂದರೆ ಆಲಸ್ಯ ಮತ್ತು ರಿಜಿಡ್ನೆಸ್, ಡಿಪ್ರೆಷನ್, ಕನ್ಫ್ಯೂಷನ್, ನೆಗೆಟಿವ್ ಮೈಂಡ್ಸೆಟ್. ಹೀಗೆ ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಃ ನಾಸ್ತುದ್ಯಮ ಸಮೋ ಬಂದು ಕುರ್ವಾಣೋ ನಾವಸೀದತಿ. ಅಂದರೆ ನಮ್ಮ ಜೀವನದ ಅತಿ ದೊಡ್ಡ ಶತ್ರು ಅಂದರೆ ನಮ್ಮ ಸೋಮಾರಿತನ. ಹಾಗೆ ದೊಡ್ಡ ಮಿತ್ರ ಅಂದರೆ ಅದು ನಮ್ಮ ಶ್ರಮ. ಕೇವಲ ಬೆಳಿಗ್ಗೆ ಎದ್ದು ಏನು ಮಾಡೋದಿದೆ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ನಮ್ಮ ಜೀವನವನ್ನೇ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಮೈಂಡ್ಸೆಟ್ ಬದಲಾಗಬೇಕು ಅಂದರೆ ಈಗ ನೋಡಿ, ಆಫೀಸ್ಗೆ ಅಥವಾ ಸ್ಕೂಲ್ಗೆ ಮಾತ್ರ ಹೋಗ್ಲಿಕ್ಕೆ ನಾವು ಹುಟ್ಟಿದ್ದ ಅಂತ ಒಂದ್ಸಾರಿ ಯೋಚನೆ ಮಾಡಬೇಕು. 9 ಗಂಟೆಗೆ ಇರೋ ಆಫೀಸ್ ಅಥವಾ ಸ್ಕೂಲ್ಗೆ ಹೋಗ್ಲಿಕ್ಕೆ 7 ಗಂಟೆಗೆ ಎದ್ರೆ ಸಾಕು ಅನ್ನೋ ಮೈಂಡ್ಸೆಟ್ಟಿಂದ ಹೊರಗೆ ಬಂದು ನಮ್ಮ ಮೈಂಡ್ಸೆಟ್ಟನ್ನು ಸರಿ ಮಾಡಿಕೊಂಡು ಸೂರ್ಯೋದಯಕ್ಕೂ ಮೊದಲು ಹೇಳೋದ್ರಿಂದ ನಮ್ಮ ಜೀವನದ ಎಷ್ಟೋ ವಿಷಯಗಳು ಬದಲಾಗುತ್ತೆ. ಯಾವುದಾದ್ರೂ ಒಂದು ಸಾತ್ವಿಕ ಅಭ್ಯಾಸವನ್ನು ಮಾಡಿದ್ರೆ ಸಾಕು. ಸಾತ್ವಿಕ ಅಭ್ಯಾಸಗಳಂದರೆ ವಾಕಿಂಗ್, ಮೆಡಿಟೇಷನ್, ಗಾರ್ಡನಿಂಗ್, ಮೈಂಡ್ಫುಲ್ ವರ್ಕೌಟ್, ಕ್ಲೀನಿಂಗ್ ಅವರ್ ಪ್ಲೇಸ್ ವೇರ್ ವಿ ಲಿವ್ ಇನ್, ಅಥವಾ ದೇವನಾಮ ಜಪ, ಚಾಂಟಿಂಗ್ ಓಂಕಾರ, ಮೆಡಿಟೇಷನ್, ಯೋಗ. ಈ ಥರ ಸಾತ್ವಿಕ ಅಭ್ಯಾಸಗಳನ್ನು ಮಾಡೋದು ನಮ್ಮ ಜೀವನವನ್ನು ಸಾತ್ವಿಕವಾಗಿಸುತ್ತೆ. ಹಾಗೆ ನಮ್ಮನ್ನು ಯಶಸ್ವಿ ದಾರಿಯಲ್ಲಿ ಸಾಗಿಸುತ್ತೆ. ಹರಿ ಓಂ.